ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವಾಗ ಒಂದು ಫೋಟೋಶೂಟ್ಗೆ ಒಪ್ಕೊಂಡಿದ್ದೀವಿ. ಸೊ ಅದು ಯಾವ ಥರ ಅಂದರೆ ಬಾರ್ಬಿ ಟೈಪಲ್ಲಿ ಒಂದು ಪಾಪುಗೆ ಫೋಟೋಶೂಟ್ ಮಾಡ್ತಾ ಇರೋದು. ಸೊ ನನಗೆ ಫಸ್ಟ್ ಟೈಮ್ ಅಲ್ವಾ, ಭಯ ಆಗಿದೆ ಅಂದ್ಬಿಟ್ಟು ನನ್ನ ಫ್ರೆಂಡ್ನ ಕರ್ಕೊಂಡಿದ್ದೀನಿ, ಅವಳು ಹೆಲ್ಪರ್ಗೆ. ಬಟ್ ನಾನು ನೆಕ್ಸ್ಟ್ ಯಾವುದೇ ಆರ್ಡರ್ ಬಂದರೂ ಅವಳನ್ನೇ ಕರ್ಕೊಂಡು ಹೋಗೋದು. ಗೈಸ್ ನನಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾಳೆ ಗೈಸ್. ನೋಡೋಣ, ಆ ಬ್ಲಾಗಲ್ಲಿ ವಾಯ್ಸ್ ಹಾಕೋಕ್ಕಾಗಲ್ಲ, ಬಟ್ ಆದರೆ ಹೇಗೆ ಬರುತ್ತೆ ಅಂತ ನೋಡಿ ಹೇಳ್ತೀನಿ. ಇವಳು ಇರ್ತಾಳೆ ನನ್ನ ಜೊತೆ ಕ್ಯಾಮ್ರಾಮ್ಯಾನ್. ಭಯ ಆಗ್ತೈತೆ ನನಗೆ. ಬಾಬಾ ಬ್ರೋ. ಹರೇ ಕೃಷ್ಣ. ಒಳ್ಳೆಯದಾಗಲಿ. ನಾನು ಅಂದ್ಕೊಂಡೆ ಫಸ್ಟು ನನ್ನ ಮೇಲಿರೋ ಪ್ರೀತಿ ಫ್ಲವರ್ಸ್ ಕೊಡಿಸ್ತಾ ಇದ್ದಾಳೆ ಅಂತ, ಆಮೇಲೆ ಗೊತ್ತಾಯಿತು ಇದು ಫೋಟೋಶೂಟ್ಗೆ ಅಂತ. ಸೊ ಹಿಂಗೆ ಹಿಡ್ಕೊಂಬಿಡ್ಲ ಮತ್ತೆ ಬ್ರೋ, ನಾನು ನಿನ್ಗೆ ಅಸಿಸ್ಟೆಂಟು ಬ್ರೋ. ಬರೀ ಡಬ್ಬಿನೇ ಮಾಡಿ. She's so messing around. ಮೂವಿಗಳಲ್ಲೆಲ್ಲ ಬೊಕ್ಕೆ ನಿಂಗೆ ಎಸಿತಾರಲ್ಲ, ಹಂಗೆ ನಿಂಗೆ ಎಸಿತೀವಿ. ನೀನು ರೆಡಿ ಮಾಡಿಬಿಟ್ಟು ಅವಾಗ ಹಿಂದೆ ಇರೋರು ನಿಂಗೆ ಕ್ಯಾಚ್ ಮಾಡ್ತಾರೆ. ಇನ್ನೂ ರೆಡಿನೇ ಮಾಡ್ತಿದ್ದಾರೆ. ಆ ಮಕ್ಕಳು ಪೌಂಡೇಶನ್ ತಂದಿದ್ದು ಹಂಗೆ ಅದಕ್ಕೆ ನೀವು ಫ್ಲವರ್ ಮಾಡ್ತಾರೆ, ನಿನ್ನೆ ಫ್ಲವರ್ ಮಾಡಿ ಟೇಸ್ಟಿ ಅದನ್ನ ಗೊತ್ತಿಲ್ಲ. ಯಾಕೆ ಹೇಳಿಲ್ಲ? ಇಲ್ಲ, ಒಂದೇ ಸಲ ಈಗ ಮಾಡ್ತೀವಿ. ಸಕ್ಕತ್ತಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಗೈಸ್, ಫ್ಯೂಚರಲ್ಲಿ ನನ್ನ ಮಗಳು ಹಿಂಗೆ ಮಾಡಲಿಂಗ್ ಕಲಿಸ್ತಿದ್ದೆ. ಮೇಕಪ್ ಮಾಡಿ ಅವ್ರ ಚಾನಲ್ ಐತೆ. ನನ್ನ ಪಾಪ ಏನೂ ಅಪ್ಲೋಡೇ ಮಾಡ್ತಿಲ್ಲ ಯೂಟ್ಯೂಬ್ಗೆ. ಟೈಮ್ ಇಲ್ವಲ್ಲ. ಸ್ಕೂಲಿಂದ ಬರ್ತಾಳೆ, ಟ್ಯೂಷನ್ಗೆ ಬರ್ತಾಳೆ, ಊಟ ಮಾಡಿ ಮಾಡ್ಕೊತಾಳೆ. ಇವಾಗ ನಾವು ಹೋಯ್ತಾಗ ಮಾತಾಡೋದು. ಓಕೆ ಗೈಸ್, ಇವಾಗ ಹೈ ಮೇಕಪ್ ಮ್ಯಾಮ್ ಮಾಡಿದ್ರು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮು. ಇವಾಗ ಮಸ್ಕಾರ ಹಾಕಿದ್ದೀವಿ. ನೆಕ್ಸ್ಟು ಹೈಲೈನರ್ ಹಾಕಬೇಕು. ಹೈಲೈನರ್ ಹಾಕಿದ್ಮೇಲೆ ಫೈನಲ್ ಲುಕ್ಕು ಹೇರ್ ಸ್ಟೈಲ್ ಆದಮೇಲೆ ನೆಕ್ಸ್ಟು ಫ್ಲವರ್ ಹಾಕ್ಬಿಟ್ಟು ಅದನ್ನು ರ್ಯಾಪ್ ಮಾಡಿಬಿಟ್ಟು ಬೊಕ್ಕೆ ಮಾಡೋದಷ್ಟೇ. ಅದಾದಮೇಲೆ ಫೋಟೋಶೂಟ್ ಇದೆ.
ಅದಾದ್ಮೇಲೆ ನೆಕ್ಸ್ಟ್ ಫೋಟೋಶೂಟ್ ಇದೆ ಗೈಸ್. ಬಟ್ ತುಂಬ ಅಂದರೆ ತುಂಬ ಟಾಕ್ಸಿಕ್. ಯಾರು ಟಾಕ್ಸಿದ್ದಾರೆ ಟಾಪಿಕ್ ಕಣ್ಕ್ಲೋಸ್ ಮಾಡಿ. ಇನ್ನೂ ಸ್ವಲ್ಪ ತುಂಬ ಕಡಿಮೆ ಆಗೈತೆ. ಕಣ್ಕ್ಲೋಸ್ ಮಾಡಿ. ಏ ನಮ್ಮ ಅಂಕಲ್ ಹೋಗೈತೆ ಈಗ ಬೈಬಿಟ್ಟು ಮಾಡಿಸಿ. ಕಣ್ಕ್ಲೋಸ್ ಮಾಡ್ತೀನಿ. ಇದು ಮುಚ್ಚೆ ಆಯ್ತು. ಅದನ್ನ ನೀನು ಹೇಳ್ಬೇಡ, ನಾವು ಡಿಸೈಡ್ ಮಾಡ್ತೀವಿ. ಓಕೆ. ತೋರ್ಸು. Open the eyes, open the eyes. So pretty girl. ಕಣ್ ಕ್ಲೋಸ್ ಮಾಡಬೇಡಿ. ಕಣ್ ಕ್ಲೋಸ್ ಮಾಡಬೇಡಿ. ಏ ಕುಂತ್ಕೊಳ್ಳಿ. ಕಂಡೀಷ್ನರು ಏನು ಕಂಡೀಷ್ನರ್? ಹೊರಗಿರಿ ಕೌಟೆ ಮೇಕೆ ಕಂಡೀಷ್ನರ ಎಂತ ಕಂಡೀಷ್ನರ್? ಹ್ಞೂ ಹಿಂಗೆ ಆಗ್ತದೆ. ಇಲ್ಲಿಂದ ಇಲ್ಲಿದೆ. ಇಲ್ಲಿ ಹಾಕೊಂಡಿಲ್ಲ, ಬರೀ ಇಲ್ಲಿಂದ ಇಲ್ಲಿದೆ. ಬ್ರಷ್ ರೊಕ್ಕ ಐತಾ? ಅಲ್ಲ ಲಿಪ್ಸ್ಟಿಕ್ ಇಲ್ಲಿ ಮಿಡಲ್ ಪಾಯಿಂಟಲ್ಲಿ ಹೈಲೈಟ್ ಮಾಡೋದು, ನೋಸ್ನ ಹೈಲೈಟ್ ಮಾಡೋದು. ಫೋರ್ ಹೆಡ್ ಮೇಲೆ ಹೈಲೈಟ್. ಕಡೆ ಹಾಕೋಬಾರ್ದು. ಯಾರು ಲೀವ್ಸ್ ಮೇಲೆ ಹೈಲೈಟ್ ಹಾಕ್ಬೇಕು ನಾನು. ಅಪ್ಬೋರ್ಡಲ್ಲ. ಕಣ್ಣು ಚೆನ್ನಾಗಿ ಕಾಣಿಸ್ತೀವಿ. ಕಣ್ಣು ಸೂಪರ್. ಆದರೂ ನಾವೇನು ಮಾಡೋಲ್ಲ ನಿಮಗೆ. ನಿನ್ನ ಎಸಿತಾ ಇರ್ತೀವಿ ಅಷ್ಟೇ ನಾವು. ನೀನು ಅದೇನು ಇಟ್ಕೊಬೇಡ, ನೀನು ಸುಮ್ಮನೆ ನಿಂತ್ಕೊಬೇಡ ಅಷ್ಟೇ. ಕೈ ಹಾಕಿ ಮಾಡು. ಬೇಕಿತ್ತು ಕೈ.
ಜಾಸ್ತಿ ಟೈಟ್ ಅನ್ನಿಸ್ತೈತೆ ಅವಳಿಗೆ. ಅಕ್ಕ ಹಿಂಗೊಂದ್ಸತಿ ಬೆರಳು ಇದು ನೋಡಿ ಅವಳಿಗೆ ಲೂಸ್ ಅನ್ನಿಸ್ತೈತೆ ಏನೋ ಮೇಲೆ ಅಂತ. ಏಯ್ ಡವ್ವು ಅಕ್ಕ ಒಬ್ಬರು ಒಂದಷ್ಟು ಫ್ಲವರ್ಸ್ನ ಲೈನಿಗೆ ಫುಲ್ ಹಿಡ್ಕೊಂಬಿಡಿ. ಹ್ಞೂ ಒಂದೊಂದಕ್ಕೂ ನೋಡೋಕ್ಕೆ ಇದಾಗ್ತದ್ರಲ್ಲಿ ಜಾಸ್ತಿ ಇದಾಯ್ತದೆ. ಯಾ ಬೇಬಿ ತುಂಬ ಶಾರ್ಟ್ ಕಟ್ ಮಾಡಿದೆ ನೀನು. ಕಣೆ ಹೇ ಫ್ಲವರ್ ಇಲ್ಲಿ ನೋಡಮ್ಮ ಹಂಗೆ. हेलो हमारा बोक्का इधर देख. ಸಿ ಗೈಸ್, ನಮ್ಮ ಮೋನಿಕಾ ಅವರು ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಇದೊಂದು ಮಿನಿ ಬೊಕ್ಕೆ ರೆಡಿ ಮಾಡೋಕ್ಕೆ. ಹೇಳೋಕ್ಕಷ್ಟೇ, ಮಿನಿ ಬೊಕ್ಕೆ ತುಂಬ ಕಷ್ಟ ಇದೆ. ಫೈನಲಿ ನಮ್ಮದು ಮೇಕಪ್ ಮುಗಿದು ಸಾಕಾಗೋಯ್ತು. ನಮ್ಗೆ ಫಸ್ಟ್ ಟೈಮ್ ಸುಳ್ಳು ನಂಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕಾಯ್ತು. 500 ರೂಪಾಯಿಗೆ 1000 ರೂಪಾಯಿ ಕೊಡಬೇಕು. ಸಾಕಾಗೋಯ್ತು ಗಾಯ್ಸ್. ಅವ್ರದ್ದು ರೆಡಿ ಆಗೋ ತನಕನೇ ನನಗೆ ಸುಸ್ತಾಗೋಯ್ತು. ಅಷ್ಟು ಮಾಡಿದ್ದೀನಿ ಅವ್ರಿಗೆ. ಬೇಕಾದ್ರೆ ತೋರಿಸ್ತೀನಿ ನೋಡಿ. ಫೋಟೋ ಶೂಟ್ ಕರ್ಕೊಂಡು ಹೋಗ್ತಾ ಇದೆ ಈಗ ಎಲ್ಲರೂ ಸೈಡ್ ಬಾಪಿ. ಮಳೆ ಮಳೆ ಬಂತಿದೆ. ಹಾಯ್ ಹಾಯ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆಯಾ? ಗೈಸ್, ಫೈನಲಿ ಮೇಕಪ್ ಮುಗೀತು. ಈಗ ಹೊರಗಡೆ ಬರ್ತಿದ್ದೀವಿ. ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಡ್ದು ನನಗಂತೂ ಮಾಡೋ ತನಕ ಮೇಕಪ್ನ. ಪಾಪ ನನ್ನ ಜೊತೆಗೆ ನನ್ನ ಫ್ರೆಂಡ್ನ ಕರ್ಕೊಂಡೋಗಿದೆ ಸಪೋರ್ಟಿಗೆ ಇರಲಿ ಅಂತ. ಫಸ್ಟ್ ಆಫ್ ಆಲ್ ಹೇಳ್ಬೇಕು, ನನಗಿಂತ ಜಾಸ್ತಿ ತಾಳ್ಮೆ ಅವಳಿಗೆ ಇರೋದು. ನಂಗೆ ತಾಳ್ಮೆನೇ ಇಲ್ಲ, ಬಟ್ ಆದರೂ ಮ್ಯಾನೇಜ್ ಮಾಡಿದ್ವಿ. ಆ ಪಾಪುಗೆ ಮಾಡೋಷ್ಟರಲ್ಲಿ ನನಗೆ ಸಾಕಾಗೋಯ್ತು ಜೀವನನೇ. ಸಂಸಾರದ ಬಗ್ಗೆ ಜಿಗುಪ್ಸೆನೂ ಬಂದಿದೆ. ಇವಾಗ ಫೋಟೋಶೂಟ್ ಮುಗೀತು ಅಂತ ಅಂದ್ಕೊಂಡು ಇವಾಗ ಊಟಕ್ಕೆ
ವ್ಲಾಗಿಗೆ ಬರ್ತಾಯಿದ್ದೀವಿ. ಬೆಳಗ್ಗೆಯಿಂದ ನಾವು ಏನು ತಿಂದಿಲ್ಲ, ಊಟನೇ ಮಾಡಿಲ್ಲ ನಾವು ಅಲ್ವಾ. ಇವಳು ತಿಂದಿದ್ದಾಳೆ ಬಟ್ ನಾನು ತಿಂದಿಲ್ಲ. ಬಟ್ ಚೆನ್ನಾಗಿತ್ತು, ಫಸ್ಟ್ ಟೈಮು, ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾಟ್ ಬ್ಯಾಡ್, ಚೆನ್ನಾಗಿ ಅನಿಸ್ತು, ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನ್ನಿಸ್ತು. ಬಟ್ ಎಲ್ಲರಿಗಿಂತ ನಾನು ಸ್ವಲ್ಪ ಹೈಲೈಟ್ ಆಗಿತ್ತು, ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಪಾಪುಗೆ ಮಾಡಿದ್ದು. ಸೊ ಪ್ರಿಟ್ಟಿಯಾಗಿ ಮಾಡಿದೆ. ಗುಡ್. ವಿಡಿಯೋ ಹಾಕ್ತೀನಿ ನೋಡ್ಬಿಡಿ ಲಾಸ್ಟಲ್ಲಿ. ಬಾಯ್, ಲವ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.